ಈ ಪುತ್ತಿಗೆ ಶ್ರೀ ಸೋಮನಾಥೇಶ್ವರ ದೇವರ ಕೃಪಾ ಪೋಷಿತ ಚಿಕ್ಕ ಮೇಳ ಸಾಧಾರಣ ಒಂದು 36 ವರ್ಷಗಳಿಂದ ನಿರಂತರವಾಗಿ ಊರೂರಿಗೆ ತಿರುಗಿ ದಿವಸಕ್ಕೆ ನೀವು ಆವಾಗಲೇ ಈ ಮೊದಲೇ ಹೇಳಿದಿರಿ 25ಕ್ಕೂ ಹೆಚ್ಚಿನ ಕಡೆ ನಾವು ಒಂದೊಂದು ಮನೆಗಳಿಗೆ ಭೇಟಿ ನೀಡಿ ನಮ್ಮ ಪ್ರದರ್ಶನವನ್ನು ಕೊಡ್ತೇವೆ ಅಂತೇಳಿ. ಹಾಗೆ ಅಲ್ಲಿ ನಿಮಗೆ ನೀವೇ ಹೇಳಿದಾಗೆ ಅಥವಾ ನಾವು ತಿಳ್ಕೊಂಡ ಹಾಗೆಯೂ ಊರಲ್ಲಿ ಎಲ್ಲ ಪ್ರಚಾರ ಹಾಗೆಯೂ ತುಂಬ ಉತ್ತಮ ರೀತಿಯಲ್ಲಿ ಮೇಳ ಸಾಗ್ತಾ ಇದೆ. ಅಭೂತಪೂರ್ವ ಬೆಂಬಲ ಜನರಿಂದ ಭಕ್ತಾದಿ ವರ್ಗಗಳಿಂದ ಸಿಗ್ತಾ ಇದೆ. ವರ್ಷ ಸಹ ಇವತ್ತು ಬಂದವರು ಮುಂದಿನ ವರ್ಷ ನಿಮಗೆ ಸಂಖ್ಯೆ ಮನೆ ಜಾಸ್ತಿ ಆಗ್ತದೆ. ಪ್ರತಿ ಮನೆಯವರು ಹೇಳ್ತಾರೆ, ಕಾಯ್ತಾ ಇರ್ತಾರೆ ಅದೇ ಸಂದರ್ಭಕ್ಕೆ, ಯಾವಾಗ ಪತ್ತರಾಜ ಮುಗೀತದೆ, ಯಾವಾಗ ನಮ್ಮ ಮನೆಗೆ ಚಿಕ್ಕ ಮೇಳ ಬರ್ತದೆ. ಅಂದ್ರೆ ಅದೊಂದಷ್ಟು ಪುಣ್ಯದ ಕೆಲಸ ಅಂತೇಳಿ ಅವರು ಸಹ ಎಣಿಸಿದ್ದಾರೆ. ಹಾಗೆ ಹೊರಗಡೆ ನಿಮಗೆ ಅಭೂತಪೂರ್ವವಾಗಿ ಬೆಂಬಲ ಸಿಗ್ತಾ ಇದೆ. ಅದೇ ರೀತಿ ಯಾಕಂದ್ರೆ ಈ ಮೇಳ ಚಿಕ್ಕ ಮೇಳಕ್ಕೆ ಪೂರ ನಮ್ಮನೆ ಒಂದು ದೇವರ ಆಶೀರ್ವಾದ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಿಮಗೆ ಒಂದು ಅಲ್ಲಿಂದ ಹೊರಡುವಂಥದ್ದು ಅದು. ಯಾಕಂದ್ರೆ ಅಲ್ಲಿ ಆಡಳಿತ ಮುಕ್ತೇಶ್ವರರಾಗಲಿ, ಅರ್ಚಕವರಿಂದಾಗಲಿ, ಸಿಬ್ಬಂದಿಗಳಾಗಲಿ ಅವರ ಸಹಕಾರ ಇದ್ದೇ ಇರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ದೇವಸ್ಥಾನದ ಮೇಳ. ಹಾಗಾಗಿ ನಿಮಗೆ ಹೇಗೆ ಹೊರಗಡೆ ನಿಮಗೆ ಬೆಂಬಲ ಒಂದು ಉತ್ತಮ ರೀತಿಯಲ್ಲಿ ಅಭೂತಪೂರ್ವವಾಗಿ ಸಿಗ್ತದೆಯೋ ಹಾಗೆ ಈ ದೇವಸ್ಥಾನದ ವತಿಯಿಂದ ನಿಮಗೆ ಸಹಕಾರ ಪ್ರೋತ್ಸಾಹ ಹೇಗೆ ಸಿಗ್ತಾ ಇದೆ ಅದೊಂದು ನೀವೇ ಹೇಳಬೇಕು ನಮ್ಮ ವೀಕ್ಷಕ ಬಂಧುಗಳಿಗೆ. ನಮ್ಮ ಪುತ್ತಿಗೆ ಮಹತೋಬಾರ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ಚೌಟರ ಅರಮನೆ ಕುಲದೀಪ್ ಎಂ ಇವರು ನಮಗೆ ಅಭೂತಪೂರ್ವ ರೀತಿಯಲ್ಲಿ ಉತ್ತಮವಾಗಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಹುರಿದುಂಬಿಸ್ತಾ ಇದ್ದಾರೆ. ಮೇಳ ನಡಿಬೇಕು ಅಂತ ಹೇಳುವ ಇಚ್ಛೆ ಅವರಲ್ಲಿ ಅಗಾಧವಾಗಿ ಉಂಟು. ಹಾಗೆ ಅವರ ಸಹಕಾರ ಪ್ರೋತ್ಸಾಹ ಅದು ಚಿರಸ್ಮರಣೀಯ, ಮರೀಲಿಕ್ಕಿಲ್ಲ. ತುಂಬು ಹೃದಯದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆ ಪ್ರಧಾನ ಅರ್ಚಕರಾದ ಅಡಿಗಲ್ ಅನಂತಕೃಷ್ಣ ಭಟ್ರು, ಹಾಗೆ ಮ್ಯಾನೇಜರ್ರಾದ ರವಿಶಂಕರ ಕಾರಂತರು, ಹಾಗೆ ನಮ್ಮ ಸಹ ಅರ್ಚಕರಾದ ಗಣೇಶ್ ಭಟ್ರು, ಇವರೆಲ್ಲ ತುಂಬು ಹೃದಯದಿಂದ ಸಹಕಾರ ಪ್ರೋತ್ಸಾಹ ಎಲ್ಲ ನೀಡಿ ನಮ್ಮ ಏಳು ಬೀಳುಗಳಲ್ಲಿ ಸದಾ ಅವರು ಹುಮ್ಮನಸ್ಸಿನಿಂದ ನಮ್ಮ ಜೊತೆಗಿದ್ದು ನಮಗೆ ಬೆನ್ನೆಲುಬಾಗಿ ಅವರು ಮೇಳ ಮುಂದುವರಿಸುವಲ್ಲಿ ಸಹಕಾರ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಖಂಡಿತ ಇದು ತುಂಬ ಖುಷಿದಾಯಕ ವಿಚಾರ. ಹಾಗೆ ನಾನು ಇನ್ನೂ ಎಷ್ಟು ಹೇಳಬೇಕಾದ್ರೆ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಧರ್ಮಪತ್ನಿ ಆಗಲಿ ಅಥವಾ ಮಕ್ಕಳಾಗಲಿ ಅವರ ಸಹಕಾರ ಮುಖ್ಯ. ಯಾಕಂತ ಹೇಳಿದರೆ ನೀವು ಪತ್ತನಾಜ ಮುಗಿದ ನಂತರ ದೀಪಾವಳಿ ಅಮಾವಾಸ್ಯೆವರೆಗೆ ಹೊರಗಡೆ ಜಾಸ್ತಿ ಇರಬೇಕಾಗ್ತದೆ. ಯಾಕಂದರೆ ಗಮನ ಜಾಸ್ತಿ ಮೇಳಕ್ಕೆ ಕೊಡಬೇಕಾಗ್ತದೆ. ಆವಾಗ ಮನೆಯ ಒಂದು ಉಸ್ತುವಾರಿ ಅದು ನಿಮ್ಮ ಧರ್ಮಪತ್ನಿಯ ನೋಡಬೇಕಾಗ್ತದೆ. ಹಾಗಾಗಿ ನಿಮ್ಮ ಮನೆಯ ಸಂಸಾರದ ಬಗ್ಗೆ, ಈ ಒಂದು ಚಿಕ್ಕ ಮೇಳದ ಬಗ್ಗೆ ಅವರ ಪ್ರೋತ್ಸಾಹ, ಅವರ ಒಂದು ಏನು ಹೇಳ್ತೇವೆ ಸಹಕಾರ ಈ ನಿಟ್ಟಿನಲ್ಲಿ ಹೇಗೆ ಭಾಗವತರೆ? ನಾವು ನಮ್ಮ ಪುತ್ತಿಗೆಯಲ್ಲಿಯೇ ಮನೆ, ಪುತ್ತಿಗೆ ಪಂಚಾಯತ್ ಬಳಿ ದೇವಸ್ಥಾನದ ಹತ್ತಿರ ನಮ್ಮ ಮನೆ. ಹಾಗೆ ಒಬ್ಬಳೇ ಮಗಳು, ಹಾಗೆ ಹೆಂಡತಿ ಮತ್ತು ಮಗಳೊಂದಿಗೆ ಮೂವರು ನಾವು ಮನೆಯಲ್ಲಿರುವುದು. ಹಾಗೆ ನಾನು ಈ ಪತ್ತನಾಜೆಯಿಂದ ದೀಪಾವಳಿ ಅಮಾವಾಸ್ಯೆಗೆ ಮೇಳಕ್ಕೂ ಹೋಗುವಾಗ ಅವರ ತುಂಬು ಹೃದಯದ ಸಹಕಾರ ಪ್ರೋತ್ಸಾಹ, ಮೇಳ ದೇವರ ಸೇವೆ ಇದು ನಡಿಲೇಬೇಕು ಅಂತ ಹೇಳುವ ಆಸೆ ಅವರಿಗೂ ಉಂಟು. ನನ್ನನ್ನು ಹುರಿದುಂಬಿಸಿ ಕಳಿಸ್ತಾ ಇದ್ದಾರೆ. ಅಲ್ಲದೆ ನಮ್ಮ ಮನೆ ಹತ್ರ ಸುತ್ತಲೂ ಮನೆ ಇರುವುದರಿಂದ ಮನೆಯಲ್ಲಿ ಹೆದರಿಕೆ ಎಂಬುದಿಲ್ಲ. ಸುತ್ತಲೂ ಇದ್ದಾರೆ, ಒಬ್ಬರಲ್ಲ ಒಬ್ರು. 10 ಮನೆಗಳ ಒಂದು 5 ಸೆಣಸಿನಲ್ಲಿ ಇರುವುದರಿಂದ ಹಾಗಾಗಿ ಏನು ಅಂಜಿಕೆ ಇಲ್ಲದೆ ಮೇಳ ನಡೆಸ್ತಾ ಉಂಟು. ಅಲ್ಲದೆ ನಾವು ದೂರ ಏನು ಹೋಗುವುದಿಲ್ಲ. ಪುತ್ತಿಗೆಯಿಂದ ಮೂಡುಬಿದಿರೆಯಲ್ಲಿ ನಮ್ಮ ಮೊಕ್ಕಾಮ ಇರ್ತದೆ. ವಾರಕ್ಕೊಮ್ಮೆ ಬಂದೆಲ್ಲ ಹಗಲಿನಲ್ಲಿ ಬಂದೆಲ್ಲ ಹೋಗ್ತೇನೆ. ಹಾಗೆ ಅಂತ ಇದಿಲ್ಲ, ಅಂತ ಏನು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ. ತುಂಬಾ ಖುಷಿ ಆಯ್ತು. ಒಂದು ಕಡೆಯಿಂದ ಜನರ ಬೆಂಬಲ, ಮತ್ತೊಂದು ಕಡೆಯಿಂದ ಸ್ವತಃ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರ ಅರಸರು ಅಂತ ಹೇಳಿ ಕುಲದೀಪರು, ಆ ಕಡೆಯಿಂದ ಪ್ರಧಾನ ಅರ್ಚಕರು, ಇವರೆಲ್ಲರೂ ನಿಮಗೆ ಒಕ್ಕರೆಲ್ಲ ಬೆಂಬಲ ನೀಡ್ತಾರೆ. ಒಕ್ಕರ ಪ್ರೋತ್ಸಾಹ ಅಂತ ಹೇಳ್ಬೋದು. ನಿಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ ಅಂತ ಹೇಳ್ಬೋದು, ಪ್ರೇರೇಪಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಮನೆಯಿಂದಲೂ ಹಾಗೆ ತುಂಬ ಖುಷಿ ಆಯಿತು. ಒಂದು ಲೆಕ್ಕದಲ್ಲಿ ನೀವು ಒಂದು ಅಜಾತ ಶತ್ರುವಾಗಿ ಹೊರಬರ್ತಾ ಇದ್ದೀರಿ. ತುಂಬ ಖುಷಿಯಾದ ವಿಚಾರ ಭಾಗವತರೆ.